ಕರ್ನಾಟಕ ರಾಜ್ಯ ಸರ್ಕಾರ ಧರ್ಮಕ್ಕೆ ಅನ್ಯಾಯ ಮಾಡ್ತಾ ಇದೆ, ದೇಶಕ್ಕೂ ಅನ್ಯಾಯ ಮಾಡ್ತಾ ಇದೆ, ಸಂವಿಧಾನಕ್ಕೂ ಅನ್ಯಾಯ ಮಾಡ್ತಾ ಇದೆ. ಇದು ಕೇವಲ ನಾವುಗಳು ಹೇಳ್ತಂತ ವಿಚಾರ ಅಲ್ಲ, ಕೋರ್ಟ್ಗಳು ಕೂಡ ತೀರ್ಮಾನ ಮಾಡ್ತಾ ಇದೆ. ರಾಜ್ಯದ ಕಾಂಗ್ರೆಸ್ಸಿಗರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಕಾಂಗ್ರೆಸ್ ನಾಯಕರುಗಳು ಅವರ ಮನಸ್ಥಿತಿಯನ್ನ ಬದಲಾಯಿಸಿಕೊಳ್ಳೇ ರಾಜ್ಯ ಜನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವ್ರಿಗೆ ಕ್ಷಮಿಸಲ್ಲ. ಅಧಿಕಾರಕ್ಕೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ಬೋದು ಅನ್ನಂತ ಒಂದು ಧೋರಣೆಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಸಂವಿಧಾನಕ್ಕೆ ಬೆಂಕಿ ಹಚ್ಚಿಬಿಟ್ಟು ಪ್ರತಿನಿತ್ಯ ಅವರ ಹೇಳಿಕೆ ಸಂವಿಧಾನ, ಪ್ರತಿನಿತ್ಯ ಅವರ ಹೇಳಿಕೆ ಮಂಗಳೂರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರದ ಬಗ್ಗೆ ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ ತಗೋತೇವೆ, ಅವ್ರು ಎಷ್ಟೇ ದೊಡ್ಡವರಾದ್ರೂ ಪರವಾಗಿಲ್ಲ, ಎಷ್ಟೇ ಪ್ರಭಾವಿಗಳಾದ್ರೂ ಪರವಾಗಿಲ್ಲ, ಕಾನೂನಿಗಿಂತ ಯಾರು ದೊಡ್ಡವರಾಗ ಬಿಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವ ಸಂಪುಟದವ್ರು ಕೇಳಕ್ಕೆ ಇಷ್ಟಪಡ್ತೇನೆ, ಹೈಕೋರ್ಟ್ನಿಂದ ಛೀಮಾರಿ ಹಾಕ್ಸ್ಕೊಟ್ರಲ್ಲ, ಹುಬ್ಳಿಲಿ ನಡೆದಂತ ಆ ಘಟನೆ ಬಗ್ಗೆ, ಪೊಲೀಸ್ ಠಾಣೆಗೆ ನುಗ್ಗಿ ದಾಂಧಲೆ ಮಾಡಿದಂತ ಮುಸಲ್ಮಾನರ ಬಗ್ಗೆ, ಜೀಪ್ ಮೇಲೆ ಹಲ್ಲೆ ಮಾಡಿ ಪುಡಿ ಪುಡಿ ಮಾಡಿದಂತ ಮುಸಲ್ಮಾನರ ಬಗ್ಗೆ, ಪೊಲೀಸ್ ಅಧಿಕಾರಿಗಳ ಮೇಲೇನೆ ಹಲ್ಲೆ ಮಾಡಿದಂತ ಮುಸಲ್ಮಾನರ ಬಗ್ಗೆ, ಪೊಲೀಸರವರು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಓಡಿದ್ರು ಈ ಮುಸಲ್ಮಾನರ ಕಾಟಕ್ಕೋಸ್ಕರ. ಇಂಥ ಗೂಂಡಾ ರಾಜ್ಯದ ವಿರುದ್ಧ ಹೈಕೋರ್ಟ್ ಛೀಮಾರಿ ಹಾಕಿದೆಯಲ್ಲ, ಸಚಿವ ಸಂಪುಟದ ತೀರ್ಮಾನ ನೀವು ಮಾಡಿದ್ರಿ. ಈ ಒಂದು ಗೂಂಡಾಗಳು ಹುಬ್ಬಳ್ಳಿಯಲ್ಲಿ ನಡೆದಂತ ಪೊಲೀಸ್ ಠಾಣೆ ಮೇಲೆ ನಡೆದಂತ ಗೂಂಡಾಗಿರಿಗಳ ಬಗ್ಗೆ ಕೇಸ್ಗಳಾದಂತ ಗೂಂಡಾಗಳನ್ನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿದ್ರೆ ಅಮಾಯಕರು ಅಂತ ಹೇಳ್ಕೊಂಡು ಈ ಪದ ಅವ್ರು ಬಳಸ್ತಾ ಇರೋದು, ಅಮಾಯಕರು. ಅವ್ರ ಮೇಲೆ ಹಾಕಿರಂತ ಕೇಸನ್ನ ರದ್ದು ಮಾಡ್ತೀರಿ ಸಚಿವ ಸಂಪುಟ. ಸಚಿವ ಸಂಪುಟನ ಗೋಲಿ ಆಡಂತ ಮಕ್ಕಳದು ಟೀಮ್ ಅನ್ಕೊಂಡಿದ್ದೀರಾ? ರಾಜ್ಯದ ಜನ ನಿಮಗೆ ಕನ್ನಡಿಗರು ಕೊಟ್ಟಂತ ಅಧಿಕಾರ, ಪೊಲೀಸ್ ರಕ್ಷಣೆ ಮಾಡಿ, ಜನರ ರಕ್ಷಣೆ ಮಾಡಿ, ರೈತರ ರಕ್ಷಣೆ ಮಾಡಿ, ವಿದ್ಯಾರ್ಥಿಗಳ ರಕ್ಷಣೆ ಮಾಡಿ, ರಾಷ್ಟ್ರಭಕ್ತಗಳ ರಕ್ಷಣೆ ಮಾಡಿ, ಹೆಣ್ಮಕ್ಳ ರಕ್ಷಣೆ ಮಾಡಿ ಅಂತ ಸಂವಿಧಾನ ಮುಖಾಂತರ ಸಚಿವ ಸಂಪುಟ ರಚನೆ ಮಾಡಕ್ಕೆ ಅವಕಾಶ ಕೊಟ್ರೆ, ನೀವು ಕೇವಲ ಮುಸಲ್ಮಾನರನ್ನ, ಗೂಂಡಾಗಳನ್ನು ಅಮಾಯಕರು ಅಂತ ಕರೆದು ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಅವ್ರನ್ನ ಆಗಿದ್ದಂತ ಕೇಸನ್ನು ರದ್ದು ಮಾಡ್ತೀರಲ್ಲ, ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ಅನ್ಕೊಂಡು ಕೋರ್ಟ್ ನಿಮಗೆ ಛೀಮಾರಿ ಹಾಕ್ಸ್ಕೊಂಡಿದ್ದು ಇಡೀ ದೇಶದಲ್ಲಿ ಎಲ್ಲರೂ ಕಂಡಿದ್ದೀರಾ? ಎಲ್ಲ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ರಾಜ್ಯದ ಸಚಿವ ಸಂಪುಟದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಒಬ್ರಿಗಿಂತ ಒಬ್ರು ಮುಸಲ್ಮಾನರ ಪರ ನಾವಿದ್ದೀವಿ ಅಂತ ಅಂದ್ಕೊಂಡು ಸ್ಪರ್ಧಾತ್ಮಕವಾಗಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮೊನ್ನೆ ಒಬ್ಬ ಮುಸಲ್ಮಾನ್ ಕೊಲೆ ಆಯ್ತು ಮಂಗಳೂರು. ನಾನು ಒಪ್ಪಲ್ಲ, ಈ ಕೊಲೆನ ಒಪ್ಪಲ್ಲ ನಾನು. ಅದಕ್ಕೆ ಮುಂಚೆ ಸುಹಾಸ್ ಕೊಲೆ ಆಯ್ತು, ಅದನ್ನೂ ಒಪ್ಪಲ್ಲ. ಲೆಕ್ಕ ಇಲ್ಲಷ್ಟು ಹಿಂದೂ ಯುವಕರ ಕಗ್ಗೊಲೆಗಳಾಗಿ ಇಡೀ ಸಚಿವ ಸಂಪುಟ ಕಣ್ಮುಚ್ಚಂಡು ಕೂತಿತ್ತು. ಈಗ ಯಾವಾಗ ಮಂಗಳೂರಲ್ಲಿ ಸುಮಾರೊಂದು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಒಟ್ಟಿಗೆ ಸೇರ್ಕೊಂಡು
ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸ್ಥಾನಕ್ಕೆ ಎಲ್ಲಾ ಸ್ಥಾನಗಳಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ ನಂತರ ಈಗ ಇದ್ದಕ್ಕಿದ್ದಂಗೆನೆ ಶಾಂತಿ ಕಾಪಾಡಬೇಕು ಅನ್ನೋಂಥ ಹೇಳಿಕೆಗಳು ಮುಖ್ಯಮಂತ್ರಿಗಳಿಂದ ಬರ್ತಾ ಇದೆ. ಹಿಂದೂಗಳಂತೂ ಕೈ ಬಿಟ್ಟಿದ್ದಾರೆ, ಜಾತಿಯೇತರ ಸಮಾಜವನ್ನು ಒಡೆದ್ರು, ಮುಸಲ್ಮಾನರು ಕೂಡ ಎಲ್ಲ ರಾಜೀನಾಮೆ ಕೊಟ್ಟು ಹೋದ್ರೆ ನಾವು ಬೀದಿ ಬಿಡ್ತೀವಿ ಅನ್ನಂತ ಒಂದೇ ಭಯದಿಂದ, ಅಧಿಕಾರ ಕಳ್ಕೊತೀವಿ ಅಂತ ಭಯದಿಂದ ಈಗ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಸುಭಾಷ್ ಕೊಲೆ ಆದಂತ ಸಂದರ್ಭದಲ್ಲಿ ಯಾರು ಬಾಯ್ ಬಿಡ್ಲಿಲ್ಲ. ಯಾಕ್ರೆ ಅವ್ರ ಮನೆ ಹೋಗಲ್ಲ ಅಂತ ಗೃಹ ಸಚಿವರು ಕೇಳಿದ್ರೆ ಅವರೊಬ್ಬ ರೌಡಿ ಶೀಟರ್ ಅವ್ರ ಮನೆ ಹೆಂಗ್ ಹೋಗ್ಲಿ ಅಂತ ಪಾಪ ಹೇಳಿದ್ರು. ಅದೇ ಗೃಹ ಸಚಿವರು ಕೇಳಕ್ಕೆ ಇಷ್ಟಪಡ್ತಾನೆ, ರನ್ಯಾರವರಿಗೆ ಬಂಗಾರದ ಸ್ಮಗ್ಲಿಂಗ್ ಮಾಡಿದಂತ ಆ ಸ್ಮಗ್ಲರ್ಗೆ 40 ಲಕ್ಷ ಕೊಡುವಂತ ಸಂದರ್ಭದಲ್ಲಿ ಅವ್ರು ರೌಡಿ ಶೀಟರ್ ಅಂತ ಗೊತ್ತಾಗ್ಲಿಲ್ಲ ನಿಮಗೆ? ನಿಮಗೆ ಬೇಕಾದವರು ಅಮಾಯಕರು, ಹಿಂದೂಗಳ ಪರ ಹೋರಾಟ ಮಾಡಿದವರು ರೌಡಿ ಶೀಟರ್. ಬಹಳ ದಿನ ರಾಜ್ಯದಲ್ಲಿ ನಡೆಯಲ್ಲ ಇದು. ನಾನು ಮಾನ್ಯ ಕಾನೂನು ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೇನೆ. ಕಾನೂನು ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರಜಾವಾಣಿ ನೋಡಿದೆ, ನನಗೆ ತೀರ್ಪು ಸಂತಸ ತಂದಿದೆ. ಯಾವ ತೀರ್ಪು?